ಸೊ ಪ್ರೆಗ್ನೆನ್ಸಿನಲ್ಲಿ ನಾವು ತುಂಬ ಕೇಳ್ತೀವಿ ಅವ್ರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಎಲ್ಲ ತುಂಬ ಜಾಸ್ತಿ ಇರುತ್ತೆ ಅಂತ. ಸೊ ಗ್ಯಾಸ್ಟ್ರೈಟಿಸ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ನಾವು ತುಂಬ ಕಾಮನ್ ಆಗಿ ನಾವು ನೋಡ್ತೀವಿ ಪೇಷಂಟ್ಸಲ್ಲಿ, ಎಲ್ಲ ಏಜ್ ಗ್ರೂಪ್ ಅವ್ರಿಗೂ. ಪ್ರೆಗ್ನೆನ್ಸಿನಲ್ಲಿ ಇದನ್ನು ಇನ್ನೂ ಹೆಚ್ಚಾಗಿ ನಾವು ನೋಡ್ತೀವಿ. ಸೊ ಇದನ್ನು ಹೇಗೆ ನಾವು ತಡೆಗಟ್ಟಬೇಕು ಅಥವಾ ಹೇಗೆ ನಾವು ಮ್ಯಾನೇಜ್ ಮಾಡ್ಕೋಬೇಕು ಅಂದರೆ, ಒಂದು ಅವರು ಆಹಾರ ಪದಾರ್ಥ ಏನು ತಗೊತಾರೆ ಅದರಲ್ಲಿ ತುಂಬ ಮಸಾಲ ಐಟಮ್ಸ್ ಇರಬಾರ್ದು, ಮತ್ತು ಹಸಿಮೆಣಸಿನ್ಕಾಯಿ ಇರಬಾರ್ದು. ಆಮೇಲೆ ಅವರು ಟೈಮ್ ಸರಿಯಾಗಿ ಊಟ ಮಾಡಬೇಕು, ಮನೆ ಊಟನೇ ಅವರು ಜಾಸ್ತಿ ತಿನ್ನಬೇಕು, ಹೊರಗಡೆ ಊಟನ ಅವಾಯ್ಡ್ ಮಾಡಬೇಕು. ತುಂಬ ಈ ಗ್ಯಾಸ್ ಫಾರ್ಮ್ ಆಗೋಂಥ ಫುಡ್ಗಳು ಏನಿರುತ್ತೆ ಅಂದರೆ ಎಣ್ಣೆ ಪದಾರ್ಥಗಳು, ಕರೆದಿರೋ ತಿಂಡಿಗಳು, ಅದನ್ನೆಲ್ಲ ಅವರು ಅವಾಯ್ಡ್ ಮಾಡಬೇಕಾಗತ್ತೆ. ಮತ್ತು ಹಾಗೆಯೇ ಇದ್ರ ಜೊತೆಯಲ್ಲಿ ಅವರು ತಗೊಳ್ಳೋಂಥ ತುಂಬ ಎಕ್ಸ್ಟ್ರಾ ಈ ಮಸಾಲಗಳೇನಿರುತ್ತೆ, ಈ ಬಿರಿಯಾನಿ ಅಂಥದ್ದಿರ್ಬೋದು, ಅಥವಾ ಅವರು ಹೊಸ ಫುಡ್ಗಳು ಏನು ಬಂದಿದೆ, ಪಿಜ್ಜಾ, ಬರ್ಗರ್, ಚೀಸ್, ಇದರಲ್ಲಿ ತುಂಬ ನಾನಾ ಥರದ್ದು ಸಾಸ್ಗಳೆಲ್ಲ ಏನಿರುತ್ತೆ, ಅದು ಕೂಡ ಅವರು ಅವಾಯ್ಡ್ ಮಾಡಿದಾಗ ಗ್ಯಾಸ್ಟ್ರೈಟಿಸ್ನ ಅವರು ಕಡಿಮೆ ಮಾಡ್ಕೋಬೋದು. ಹಾಗೆಯೇ ಊಟ ಆಗಿದ ತಕ್ಷಣ ಅವರು ಮಲ್ಕೋಬಾರ್ದು, ಯಾಕಂದರೆ ಜೀರ್ಣಶಕ್ತಿ ಮಲ್ಕೊಂಡಾಗ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಅವರು ಊಟ ಆಗಿದ ತಕ್ಷಣ ಒಂದು 5-10 ನಿಮಿಷ ಅವರು ಓಡಾಡಬೇಕು, ಚೆನ್ನಾಗಿ ನೀರು ಕುಡಿಬೇಕು. ನೀರು ಕಡಿಮೆ ಕುಡಿದಾಗ ಕೂಡ ಈ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ಸ್ನ ನಾವು ಹೆಚ್ಚಾಗಿ ನೋಡ್ಬೋದು. ಆಮೇಲೆ ಸ್ಟ್ರೆಸ್ ಲೆವೆಲ್ಸು ಜಾಸ್ತಿ ಇದ್ದಾಗ, ಯಾವಾಗ ಅವ್ರಿಗೆ ಸರಿಯಾಗಿ ನಿದ್ದೆ ಆಗಲ್ಲ, ಯಾವಾಗ ಅವ್ರಿಗೆ ತುಂಬ ವರ್ಕ್ ಪ್ರೆಷರು ಅಥವಾ ತುಂಬ ಮಲ್ಟಿಪಲ್ ಥಿಂಗ್ಸ್ ಅವರು ಮಾಡುವಾಗ ಕೂಡ ಗ್ಯಾಸ್ಟ್ರೈಟಿಸು ಜಾಸ್ತಿ ಆಗುತ್ತೆ. ಇದನ್ನು ಅವರು ಸ್ಟ್ರೆಸ್ ಕಡಿಮೆ ಮಾಡಿಕೊಂಡು ನಿದ್ದೆ ಚೆನ್ನಾಗಿ ಮಾಡಿದಾಗ ಕೂಡ ಅವರ ಗ್ಯಾಸ್ಟ್ರೈಟಿಸ್ ಏನಿರುತ್ತೆ ಅದನ್ನು ಅವರು ಕಡಿಮೆ ಮಾಡ್ಕೋಬೋದು.